ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಎದ್ದು ತಿಂಡಿ ತಿಂದ್ಕೊಂಡು ಆಟಾಡ್ತಾ ಕೂತಿದ್ದ. ಇವತ್ತು ಭಾನುವಾರ ಅಲ್ವಾ, ಹೊರಗಡೆ ಒಂದಿಷ್ಟು ಹುಡುಗರೆಲ್ಲ ಆಟ ಆಡ್ತಿದ್ದಾರೆ. ಇವನು ಎದುರುಗಡೆ ಕೂತಿರೋದು ನೋಡಿಬಿಟ್ಟು ಬಂದ್ಬಿಟ್ಟಿದ್ದಾರೆ ಎಲ್ಲ. ಆ್ಯಕ್ಚುಲಿ ನಮ್ಮ ಮನೆಗೆ ಅಷ್ಟಾಗಿ ಯಾರೂ ಮಕ್ಕಳು ಬರಲ್ಲ. ಇವನಿರೋದ್ರಿಂದ ಇವತ್ತು ಎಲ್ಲ ಬಂದ್ಬಿಟ್ಟಿದ್ದಾರೆ. ಇವನಿಗೂ ಮಕ್ಕಳುಗಳನ್ನ ನೋಡಿಬಿಟ್ರೆ ತುಂಬ ಖುಷಿ. ಎಷ್ಟಾದರೂ ಇವನು ಮಗುನೇ ಅಲ್ವಾ, ಅದಕ್ಕೆ ಮಕ್ಕಳನ್ನ ನೋಡಿದ್ರೆ ತುಂಬ ಖುಷಿ ಪಡ್ತಾನೆ. ಅವ್ರು ಕಿರ್ಚಾಡ್ತಿದ್ರೆ ಇವನು ಅವ್ರ ಜೊತೆ ಸೇರ್ಕೊಂಡು ತಾನು ಕಿರ್ಚುತ್ತಾನೆ. ಹೊಟ್ಟೋದ್ರಲ್ಲ, ಅದಕ್ಕೆ ಪಾಪ ನೋಡ್ತಾ ಇದ್ದ. ನಾನಿವತ್ತು ಪಾಪುಗೆ ಸಾಬುದಾನ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದುವರೆಗೂ ನಾನು ಕೊಟ್ಟಿಲ್ಲ ಇಲ್ಲಿ ತನಕ, ಫಸ್ಟ್ ಟೈಮ್ ಇದು. ನೋಡಬೇಕು ಅಂತ ತಿಂತಾನ ಏನೋ ಗೊತ್ತಿಲ್ಲ ನನಗೆ. ನೋಡೋಣ, ಟ್ರೈ ಮಾಡ್ತೀನಿ. ಏನು ಏ ಅಂತ್ಯಾ? ಏ ಅಂತ ಯಾರಿಗಪ್ಪ ಏ ಅನ್ನೋದು ನೀನು? ಏ ಹೊಡೆದ್ಬಿಟ್ಟಿ ಆಮೇಲೆ. ಬಿಡು ಬಿಡು ಬಿಡು. ನಾನೀಗ ಪಾಚಿ ಮಾಡಕ್ಕೆ ಹೋಗ್ತೀನಿ ಅಂತೇಳು. ಪಾಚಿ ಹೆಂಗೆ ಮಾಡೋದು? ಪಾಚಿ ಹಂಗ ಪಾಚಿ ಮಾಡೋದು. ಪಾಚಿ ಹೆಂಗೆ ಮಾಡೋದು? ಊಟ ಗೊತ್ತು. ನಿದ್ದೆ ಹೆಂಗೆ ಮಾಡೋದು? ನಿದ್ದೆ ಹೆಂಗೆ ಮಾಡೋದು ನೀನು? ಹಾಂ 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 ಹಂಗೆ ಊಟ ಮಾಡೋದು ಅವನು. ಸರಿ, ಈಗ ನಾವು ಪಚ್ಚಿ ಮಾಡಕ್ಕೆ ಹೋಗೋಣ. ಪಚ್ಚಿ ಸಾಬುದಾನ ಆ್ಯಕ್ಚುಲಿ ನಾನಿದು ಫಸ್ಟ್ ಟೈಮ್ ಪಾಪಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ನಾನು ಚೆಕ್ ಮಾಡಿದೆ, ನೋಡೋಣ ಕೊಡ್ಬೋದೇನೋ ಸಾಬುದಾನನ ಅಂತ ಟೆಸ್ಟ್ ಮಾಡಿ ನೋಡಿದೆ. ಸೊ ನಿಜವಾಗ್ಲೂ ಸಾಬುದಾನ ಮಕ್ಕಳಿಗೆ ತುಂಬಾ ಒಳ್ಳೆ ಫುಡ್ ಇದು. ನ್ಯೂಟ್ರಿಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಜೊತೆಗೆ ಫಿಸಿಕಲಿ ಡೆವಲಪ್ಮೆಂಟ್ಗೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ತಡಿ ಒಂದು ಸಲ ಕೊಟ್ಟು ನೋಡೋಣ. ಅವ್ನು ಇಷ್ಟಪಟ್ಟು ತಿಂತಾನ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಒಂದ್ಸಲಿ ಟ್ರೈ ಮಾಡೋಕ್ಕೆ ತಪ್ಪೇನಿಲ್ಲ ಅಲ್ವಾ. ಸೊ ಹೆಲ್ತ್ಗೆ ಒಳ್ಳೆಯದು ಅಂತ ಅಂದಮೇಲೆ ಅದನ್ನು ಇನ್ನು ಮುಂದೆ ಅವ್ನು ಇಷ್ಟಪಟ್ಟು ತಿಂದರೆ ಇನ್ನು ಮುಂದೆ ಅವನ ಫುಡ್ ರೊಟೀನಲ್ಲಿ ಇದನ್ನು ಒಂದು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಈ ಥರ ಒಂದು ಸಾಬುದಾನ, ಅಂದರೆ ಸಾಬುದಾನ ಅಂತಲೇ ಅಲ್ಲ, ಯಾವುದೇ ಫುಡ್ ಆದರೂ ಅಷ್ಟೇ, ನೀವು ಮಕ್ಕಳಿಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಬೆಟರ್ ನೀವು ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನದ ಹೊತ್ತು ಕೊಟ್ಟು ನೋಡೋದು ಬೆಟರ್. ಯಾಕಂದರೆ ಕೆಲವು ಮಕ್ಕಳಿಗೆ ಕೆಲವೊಂದು ಫುಡ್ಡಿಂದ ಅಲರ್ಜೀಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನೈಟ್ ಟೈಮ್ ಯಾವುದೇ ಹೊಸ ಆಹಾರ ಪದ್ಧತಿಯನ್ನು ರಾತ್ರಿ ಹೊತ್ತು ರೂಢಿಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ, ಹೊಸ ಟ್ರೈ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಕೊಟ್ಟು ನೋಡಿ. ಅಂದರೆ ಯಾಕೆ ಹಾಗೆ ಹೇಳ್ತಾರೆ ಅಂತ ಅಂದರೆ, ಇನ್ ಕೇಸ್ ಏನಾದರೂ ಅಲರ್ಜೀಸ್ ಆಯಿತು ನೈಟ್ ಟೈಮ್ ಕೊಡ್ತೀರಾ. ಸೊ ನೈಟ್ ಟೈಮೆಲ್ಲ ಡಾಕ್ಟರ್ಸ್ ಅವೈಲಬಲ್ಸ್ ಇರ್ತಾರೆ, ಇರಲ್ಲ, ಏನೂ ಹೇಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೇ ಟೈಮ್ ಕೊಟ್ಟು ನೋಡಿ ಅಂತ ಹೇಳ್ತಾರೆ. ಸೊ ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ, ಫಸ್ಟ್ ಟೈಮ್ ನೀವೇನಾದರೂ ಕೊಡ್ತಾಯಿದ್ರೆ ಇದನ್ನು ಡೇ ಟೈಮಲ್ಲಿ ಕೊಟ್ಟು ನೋಡಿ. ಏನಾದರೂ ಅಲರ್ಜೀಸ್ ಆದರೆ ಸುಮ್ಮನೆ ಯಾಕೆ ಅಲ್ವಾ. ಎಲ್ಲ ಮಕ್ಕಳಿಗೂ ಯೂಶ್ವಲಿ ಆಗಲ್ಲ ಆ ಥರ, ತುಂಬ ರೇರ್ ಕೇಸಲ್ಲಿ ಸಮ್ಟೈಮ್ಸ್ ಆ ಥರ ಆಗುತ್ತೆ. ಸೊ 8 ತಿಂಗಳು ಮಕ್ಕಳಿಗೆ, ಅಂದರೆ 8 ತಿಂಗಳು ಕಂಪ್ಲೀಟ್ ಆಗಿರೋ ಅಂಥ ಮಕ್ಕಳಿಗೆಲ್ಲ ಸಾಬುದಾನ ಕೊಡ್ಬೋದು. ಅದಕ್ಕೆ ಇವತ್ತು ಹೊಸ ಥರ ನಾನು ಪಾಪುಗೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಡೈಲಿ ವ್ಲಾಗ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಅದೇ ಬೇರೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಅದು ಬೇರೆ ವೀಡಿಯೋ ಮಾಡ್ತೀನಿ, ಅದರದ್ದು ವೀಡಿಯೋ ನೋಡೋಣ. ಆದರೆ ಡಿಸ್ಕ್ರಿಪ್ಷನ್ ನೆನಪಾದರೆ ನಾನು ಎಲ್ಲದಕ್ಕೂ ಹಂಗೆ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೀಡಿಯೋ ಲಿಂಕ್ ಹಾಕಿರ್ತೀನಿ ಅಂತ ಹೇಳ್ತೀನಿ. ಬಟ್ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ನಾನು ಲಿಂಕ್ ಹಾಕೋದನ್ನೇ ಮರ್ತುಬಿಡ್ತೀನಿ. ಸೊ ನೆನಪಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ವಿಡಿಯೋದು ಲಿಂಕ್ ಹಾಕ್ತೀನಿ, ಹೇಗೆ ಮಾಡಿದೆ ಪಾಪುಗೆ ಫುಡ್ನ ಅಂತ. ಆ್ಯಂಡ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಇನ್ನೂ ಒಂದು ಕ್ವೆಶನ್ ರಿಪೀಟ್ ಆಗ್ತಿದೆ. ಅದೇನೆಂದರೆ, ಇನ್ನೂ ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೀರಾ ಅಂತ. ಹೌದು, ನಾನು ಇನ್ನೂ ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೀನಿ.
ಇವಾಗ ಅವನಿಗೆ 1 ವರ್ಷದ ಮೇಲೆ 2 ತಿಂಗಳು ರನ್ನಿಂಗ್ ಇದೆ. ನಾನು ಅಂದ್ಕೊಂಡಿದ್ದೀನಿ 1.5 ವರ್ಷದವರೆಗೆ ಫೀಡ್ ಮಾಡೋಣ, ಬ್ರೆಸ್ಟ್ ಫೀಡ್ ಮಾಡೋಣ ಅಂತ. ಅಂದರೆ ಇನ್ನೊಂದು 4 ತಿಂಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದು ಎಲ್ಲಿವರೆಗೆ ಬರುತ್ತೋ, ಎಷ್ಟು ಸಕ್ಸಸ್ ಆಗುತ್ತೋ ಅಂತ. ಆ ಥರ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ಟೈಮು ಪಪ್ಪುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾಗ ನಾನು ಡಾಕ್ಟರ್ನ ಕೇಳಿದೆ. ನನಗೆ ಅದಂತೂ ಸ್ವಲ್ಪ ಇನ್ನೂ ಡೌಟಲ್ಲೇ ಇತ್ತು. ಏನಂದರೆ ಕೌ ಮಿಲ್ಕ್ ಕೊಡ್ಬೋದಾ ಏನು ಅಂತ. ಸೊ ಡಾಕ್ಟರ್ ಹೇಳಿದ್ದೇನೆಂದರೆ 1.5-2 ವರ್ಷದವರೆಗೆ ಕೌ ಮಿಲ್ಕ್ ಬೇಡ, ಮಕ್ಕಳಿಗೆ ಅವಶ್ಯಕತೆ ಇರಲ್ಲ. ಬ್ರೆಸ್ಟ್ ಮಿಲ್ಕಲ್ಲಿ ಇಲ್ಲದೇ ಇರೋವಂಥದ್ದು ನಿಮಗೆ ಕೌ ಮಿಲ್ಕಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಅವನಿಗೆ ಕೌ ಮಿಲ್ಕ್ ಏನೂ ಕೊಡ್ತಾ ಇಲ್ಲ. ಸೊ ಅದೇ ಹೇಳಿದ್ದವ್ರು ಹೆಂಗಂದರೆ, ನೀವು ಎಲ್ಲಿವರೆಗೂ ಫೀಡ್ ಮಾಡ್ತೀರೋ, ಬ್ರೆಸ್ಟ್ ಫೀಡ್ ಮಾಡ್ತೀರೋ ಅಲ್ಲಿವರೆಗೂ ಮಾಡಿ, ನೀವು ಯಾವಾಗ ಸ್ಟಾಪ್ ಮಾಡ್ತೀನಿ ಅಂತೀರೋ ಆವಾಗ ಬೇಕಿದ್ದರೆ ಕೌ ಮಿಲ್ಕ್ನ ಕೊಡಿ, ಅಲ್ಲಿವರೆಗೂ ಏನು ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಕೌ ಮಿಲ್ಕ್ ಅಂತ ಹೇಳಿದ್ರು. ಅದಕ್ಕೆ ನಾನು ಇನ್ನು 1.5 ವರ್ಷದವರೆಗೆ ಬ್ರೆಸ್ಟ್ ಫೀಡ್ ಮಾಡಿ ಅದಾದಮೇಲೆ ಸ್ಟಾಪ್ ಮಾಡೋಣ, ಅದಾದಮೇಲೆ ಬೇಕಿದ್ದರೆ ಕೌ ಮಿಲ್ಕ್ ಎಲ್ಲ ಕೊಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ನಂದದು ಕಣ್ಣು ಕೊಡು, ನಂದು ಕಣ್ಣು ಕೊಡು. ಕೊಡಲ್ವಾ? ಯಾರ್ದಪ್ಪ ಕಣ್ಣು ಅದು? ಬಾಯಿಗೆ ಹಾಕ್ಬಾರ್ದು, ತೆಗಿ. ಆಯಿ ಆಗುತ್ತೆ, ಆಯಿ. ಅಮ್ಮ ಥೋ, ತೆಗಿ, ಬಾಯಿಗೆ ಹಾಕ್ಬಾರ್ದು. ಆಯ್ತಾ ನಿದ್ದೆ? ನಿದ್ದೆ ಆಯಿತಾ? ನಿದ್ದೆ ಆಯಿತಾ? ಬಾಯಿಗೆ ಹಾಕ್ಬಾರ್ದು, ಬಾಯಿಗೆ ಹಾಕ್ಬಾರ್ದು. ಒಟ್ಟೋಯ್ತು. ಏನಾಯ್ತು? ಒಟ್ಟೋಯ್ತು. ಬಾ ಆಚೆ ಹೋಗೋಣ, ಬಾ ಎದ್ದೇಳು, ತಾತನ ಹತ್ರ ಹೋಗಿ ಬಾ. ಊಟ ಬೇಡವಾ? ಊಟ ಊಟ ಬೇಡವಾ ನಿಂಗೆ? ಎದ್ದೇಳು ಹೋಗೋಣ. ಅಷ್ಟೊಂದು ಬಿಕ್ಕಳಿಗೆ ಬಂತಾ? ಸೊ ಪಾಪು ಮಲ್ಕೊಂಡ 11 ಗಂಟೆ ಆಯಿತು. ಸೊ ಮಲ್ಕೊಳ್ಳೋ ಅಷ್ಟರಲ್ಲಿ ಅವನೇನು ಮಾಡ್ತಿದ್ದಾನೆ ಅಂದರೆ, ಈಚೀಚೆಗೆ ಸ್ವಲ್ಪ ಚಳಿ ಇದೆ, ಬೆಳಗಿನ ಜಾವ ಚಳಿ ಆಗ್ತಿದೆ. ಅವ್ನು ಬೆಡ್ಶೀಟ್ ಒದಿಸಿದ್ರೆ ಒದ್ಕೊತಾ ಇಲ್ಲ. ಮಧ್ಯೆ ನೋಡ್ಕೊಂಡಾಗೆಲ್ಲ ಬೆಡ್ಶೀಟ್ ಒದ್ಬಿಟ್ಟು ಹಂಗೆ ಮಲಗಿರ್ತಾನೆ. ಅದಕ್ಕೆ ಇವತ್ತು ಪ್ಯಾಂಟ್ ಹಾಕಿ ಮಲಗಿಸಿದ್ದೀನಿ. ಕ್ಲಾತ್ ಡೈಪರ್ ಹಾಕಿ ಅದ್ರ ಮೇಲೆ ಪ್ಯಾಂಟ್ ಹಾಕ್ಬಿಟ್ಟು ಮಲಗಿಸ್ದೆ. ಸೊ ನೈಟ್ ಏನು ಚಳಿ ಆಗೋಲ್ಲ, ಬಟ್ ಬೆಳಗಿನ ಜಾವ ಚಳಿ ಆಗ್ತಿರುತ್ತೆ. ಅವ್ನು ಒದ್ಕೊಡಲ್ಲ. ನಾನು ಎಷ್ಟು ಅಂತ ನೋಡೋಕ್ಕಾಗತ್ತಲ್ವ, ಅದಕ್ಕೆ ಹಿಂಗೆ ಮಾಡಿದೆ.